ನಮಸ್ಕಾರ. ಮತ್ತೊಮ್ಮೆ ಪಯಣ ಎಲ್ಲಿಗೆ ಅಂತ ನೋಡಿ, ಮುರುಡೇಶ್ವರಕ್ಕೆ. ಏನು ಹೇಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮೊದಲು ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಇವತ್ತು ಕರ್ನಾಟಕದ ತುಂಬ ಚೆನ್ನಾಗಿರುವಂಥ ಮತ್ತು ಫೇಮಸ್ ಆಗಿರುವಂಥ ಪ್ರವಾಸ ತಾಣಗಳಲ್ಲಿ ಒಂದಾದ ಮುರುಡೇಶ್ವರಕ್ಕೆ ನಿಮ್ಮೆಲ್ರಿಗೂ ಕರ್ಕೊಂಡು ಬರ್ತಾಯಿದ್ದೀನಿ. ಎಲ್ರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಒಂದು ಪ್ರಸಿದ್ಧ ಶಿವನ ಕ್ಷೇತ್ರವಾಗಿದೆ. ಇಲ್ಲಿರುವ ದೊಡ್ಡ ಶಿವನ ಪ್ರತಿಮೆ ನೋಡೋಕ್ಕೆ ತುಂಬ ಜನ ತುಂಬ ಊರಿಂದ ಬರ್ತಾ ಇರ್ತಾರೆ. ಮತ್ತು ಎತ್ತರವಾದ ಗೋಪುರ ಅಲ್ವಾ, ಇದು ನೋಡೋಕ್ಕೆ ದೇಶ ವಿದೇಶಿಗಳನ್ನು ಸಾಕಷ್ಟು ಜನ ಬರ್ತಾ ಇರ್ತಾರೆ. ಪ್ರವಾಸ ತಾಣ ಅಂತೂ ಖಂಡಿತ ಇದು. ಈ ಜಾಗ ಇತಿಹಾಸ ಹೇಳಬೇಕು ಅಂದರೆ ಒಂದು ತುಂಬ ಚೆನ್ನಾಗಿದೆ. ನಿಮಗೆಲ್ಲರೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಪುರಾಣ ಪ್ರಕಾರ ರಾವಣ ಶಿವನಿಂದ ಪಡೆದ ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗ್ತಿರ್ತಾನೆ. ಆಗ ಗಣೇಶ ಬಾಲಕನ ರೂಪದಲ್ಲಿ ಬಂದು ಆತ್ಮಲಿಂಗವನ್ನು ನೆಲದ ಮೇಲೆ ಇಡೋ ಥರ ಅವನು ಗಣೇಶ ಮಾಡ್ತಾನೆ. ನಂತರ ಅದು ಮತ್ತೆ ಎತ್ತಕ್ಕಾಗಲ್ಲ. ಅದರಿಂದ ಒಂದು ಭಾಗ ಈ ಸ್ಥಳ ಅಂತೂ ನಂಬಲಾಗಿದೆ. ನಾನು ಮುರುಡೇಶ್ವರಕ್ಕೆ ಬಂದು ದೇವಸ್ಥಾನದಲ್ಲಿ ಸುತ್ತಲೂ ಕೂಡ ನೋಡಬೇಕು ಅಂತ ಇಷ್ಟ ಆಯಿತು. ನಾನು ಇಲ್ಲಿರುವಂತಹ 249 ಎತ್ತರದ ಅಡಿಯ ರಾಜಗೋಪುರಕ್ಕೆ ಮೇಲೋಗಿದ್ದೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋಂಥ ಒಂದು ವ್ಯೂ ಪಾಯಿಂಟ್ ಇದು ಒಂದು ದಿಕ್ಕಲ್ಲಿ ನಮಗೆ ಅರಬ್ಬಿ ಸಮುದ್ರ, ದೋಣಿ ಎಲ್ಲ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆಕಾಶ ಮತ್ತು ನದಿ ತೀರ ಸೇರಿದಂಗಿದೆ. ಇದು ಇನ್ನೊಂದು ದಿಕ್ಕು. ಇದು ನಾವು ಎಂಟ್ರೆನ್ಸ್ ಆಗ್ತೀವಲ್ಲ, ಆ ದಿಕ್ಕಿನಿಂದ ತೆಗೆದಿರುವಂಥದ್ದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ದೋಣಿಗಳು ನಿಂತಿರೋದು, ಆ ನೀಲಿ ಬಣ್ಣದ್ದು ಬೆಟ್ಟ, ಮನೆ, ತೆಂಗಿನ ಮರ ಈ ಥರದ್ದೆಲ್ಲ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಒಂದು ಸಣ್ಣವಾದ ನದಿ ಸೇರ್ತಾ ಇರೋದು, ಸಮುದ್ರಕ್ಕೆ ಸೇರ್ತಾ ಇರೋವಂಥ ದೃಶ್ಯ ನೋಡ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ನನಗಂತೂ ತುಂಬಾ ಖುಷಿ ಆಯ್ತಪ್ಪ ಈ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಈಗ ಇನ್ನೊಂದು ದಿಕ್ಕಲ್ಲಿ ನೋಡ್ತಾ ಇದ್ದೀರಾ. ಈ ದಿಕ್ಕಲ್ಲಿ ತುಂಬ ಜನ ಆಲ್ರೆಡಿ ಬೀಚಲ್ಲಿ ಆಟ ಆಡ್ತಾ ಇದ್ದಾರೆ. ಎಷ್ಟು ಇರುವೆ ಥರ ಕಾಣಿಸ್ತಾ ಇದ್ದಾರಲ್ವ. ಹಾಗೆ ಇಲ್ಲಿ ಒಂದು ಹೋಟೆಲ್ ಕಾಣಿಸ್ತಾ ಇದೆ. ಇದು ಇನ್ನೊಂದು ದಿಕ್ಕಲ್ಲಿ ನಿಮಗೆ ಕಾಣಿಸ್ತಿರೋವಂಥದ್ದು. ತುಂಬ ಚೆನ್ನಾಗಿತ್ತು ವಿಸಿಟ್ ಅಂತೂ. ತುಂಬ ಖುಷಿ ಕೂಡ ಆಯಿತು ಇದು ಜಾಗಕ್ಕೆ. ಪದೇ ಪದೇ ಬರಬೇಕು, ಈ ಥರ ವ್ಯೂ ಪಾಯಿಂಟ್ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಈಗ ಇನ್ನೊಂದು ದಿಕ್ಕಲ್ಲೂ ಕೂಡ ನೀವು ನೋಡಿದ್ದೀರಾ. ಇದು ನೋಡೋಕ್ಕೋಸ್ಕರ ಅಂತ ತುಂಬ ಜನ ಬರ್ತಾರೆ. ನಾನು 4 ದಿಕ್ಕಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದೆ ಮುರುಡೇಶ್ವರ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.